ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ನಮಸ್ಕಾರ, ನಾನು ನಿವೇದಿತಾ ಪ್ರಸನ್ನ ದೇಶಪಾಂಡೆ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕೊರೋನಾ ನಿಯಂತ್ರಣ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಪಿಲ್ ಮೋಹನ್ ಹಾಗೂ ಇತರೆ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ವಿಡಿಯೋ ಕಾನ್ಫರೆನ್ಸ್ ರಾಜಕಾರಣಿ ನೀರಜ್ ಪಾಟೀಲ್. ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಗರದಲ್ಲಿನ ಕೂಲಿ ಕಾರ್ಮಿಕರಿಗೆ ಹಾಗೂ ಮಹಾನಗರ ಪಾಲಿಕೆ ಕಾರ್ಮಿಕರಿಗೆ G99 ಸದಸ್ಯರ ಬಳಗದಿಂದ ಹಣ್ಣು, ಆಹಾರ ಹಾಗೂ ಸ್ಯಾನಿಟೈಸರ್ ವಿತರಣೆ. ಕಲಬುರಗಿ ಜಿಲ್ಲೆಯಲ್ಲಿ ಬಡ ಜನರಿಗೆ ಹಾಲು ವಿತರಣೆ ಮಾಡಲಾಗುತ್ತಿದ್ದು, ಇದೀಗ ಹಾಲು ವಿತರಣೆ ಬಂದ್ ಮಾಡಿದ ಹಿನ್ನೆಲೆ ಹಾಲು ವಿತರಿಸುವಂತೆ ಕಾರ್ಮಿಕರ ಮನವಿ. ಈಗ ವಾರ್ತೆಗಳ ವಿವರ. ಕಲಬುರಗಿಯಲ್ಲಿ ಕೊರೋನಾ ನಿಯಂತ್ರಣ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಅಧಿಕಾರಿಗಳೊಂದಿಗೆ ನಡೆದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಪಿಲ್ ಮೋಹನ್ ಮತ್ತು ಬ್ರಿಟನ್ ರಾಜಕಾರಣಿ ನೀರಜ್ ಪಾಟೀಲ್ ಅವರೊಂದಿಗೆ ಕೋವಿಡ್-19 ಕುರಿತು ಚರ್ಚೆ ನಡೆಸಿದರು. ಕಲಬುರಗಿಯಲ್ಲಿ ಕೊರೋನಾ ನಿಯಂತ್ರಣ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬ್ರಿಟನ್ ರಾಜಕಾರಣಿ ನೀರಜ್ ಪಾಟೀಲ್ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಪಿಲ್ ಮೋಹನ್ ಅವರು ಕೋವಿಡ್-19 ಕುರಿತು ಚರ್ಚೆ ನಡೆಸಿದರು.
Mr. Neeraj Patil head. No, in fact, Gulbarga is very well known in Britain because the first COVID patients. I swear. Yeah, we have to live down that. So, we should, first in, last out. First in, first out. We should follow that. But after that, it has been, we have managed to control. I think reasonably okay job has been done. You know the composition of our city and concerning that, I think it's okay. India as such, in general and also Karnataka in particular, has done reasonably well job, good job, till now. But of course, as they say, there are many unknowns as far as COVID is concerned. Absolutely. And, UK is now number 3 position. We have the 3rd highest death rates in the world. We are only 1,000 behind Italy. Otherwise, we are number 2. US is number 1 and UK will be number 2 shortly next year. On an average, every day about 500 people are dying here. And in London itself, we had about nearly 5,500 deaths in London. It's a very pathetic situation. I've been living in London for 25 years and I've never seen such a sad, disastrous London. The hospitals are like war fields, you see everywhere people. Otherwise, we also get all this news on the media, and now I think NHS is grappling with this. NHS is also like quite a few of it's contributed by Indians. NHS, many of my friends into NHS. But very difficult question to answer. But do you think that what effect will this have on the economy now? Because there is an argument that we have economy versus lives, putting it very crudely. But now I think the UK is also in a severe lockdown. So how do you think it's going to pan out for you? Is it going to be recoverable ones? Right now, of course, looks very grim. But what we see in Spain and other similarly placed European nations, now it is going down, right? Because how does it look in UK? Yesterday's report, the International Labour Organization, 1.6 billion people all over the world are going to lose jobs because of this. So, in the population, 7 billion global population, only around 3.5 billion that is working population. Of that working population, anywhere between 1.6 to 1.7 billion because of this corona infection. Job losses are again disproportionate in certain sectors like travel industry, transport, catering, entertainment. Those industries will be very, very badly hit. And tourism, particularly for London, I think. Yes, absolutely. The thing is, we may even go into a recession by the end of this year. So the economy is going to discover. Now Oxford is working very hard to prepare a vaccine and they expect that the vaccine will hit the medical shelves by the end of December. And it's not such a difficult thing to make the vaccine because the virus is it's a simple RNA virus. It's a simple RNA virus and it doesn't have a reverse transcript. It is like HIV virus has it. So it should be fairly easy to make the vaccine, but the challenge is to make it
will come out. So, third thing is the economy will recover. We hope that the economy will be back to normal in another at least 1.5 years. So, till the negative trend is expected to go for up to 1.5 years, and after that, ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶರದ್ ಬಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪಿ ರಾಜ, ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ಉಪಸ್ಥಿತರಿದ್ದರು ಎಂದು ಕಲಬುರಗಿ ರೋಟರಿ ಕ್ಲಬ್ ಮಿಡ್ ಟೌನ್ ಅಧ್ಯಕ್ಷ ಕಿರಣ್ ಕುಮಾರ್ ಶೆಟ್ಗಾರ್ ಅವರು ಮಾತನಾಡಿದರು. Good afternoon. This is Kiran Kumar Shetkar, President Rotary Club of Gulbarga Midtown. Rotary, basically it is involved into the social activities in and around Gulbarga. So as a President of Rotary Club of Gulbarga Midtown, we are actively involved in the fight against COVID-19. So basically to start with, we have started distribution of PPE kits to all the private hospitals in Gulbarga and all the private doctors. So now after that we started distributing the hand sanitizers and the face masks. After that we distributed the food grains to all the affected people who are basically taken by surprise for this lockdown. So now people from Gulbarga who are settled abroad, NRIs basically, and the foremost and one among the top from Gulbarga is Dr. Neeraj Patil, whom we thought of associating discussing with the district administration. So now we have a district in charge secretary, Mr. Kapil Mohan sir, who is in charge Gulbarga district in charge secretary, and also the principal secretary of IDD, along with the deputy commissioner Gulbarga, Mr. Sharad, and also present is Mr. Raja, who is the CEO of Jilla Panchayat, and also Rahul Pandwe, who is the commissioner of City Corporation Kalburgi. With all this team fighting day and night for the control of this pandemic, now there is an interaction which is being done with the scene in UK being very worst, and how the people there in the UK, in other countries, are controlling the pandemic, and what steps we need to take to control this pandemic. So now you'll get to see the district administration and also Dr. Neeraj Patil on the line. ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಗರದಲ್ಲಿನ ಕೂಲಿ ಕಾರ್ಮಿಕರಿಗೆ ಹಾಗೂ ಮಹಾನಗರ ಪಾಲಿಕೆ ಕಾರ್ಮಿಕರಿಗೆ G99 ಸದಸ್ಯರ ಬಳಗದಿಂದ ಹಣ್ಣು, ಆಹಾರ ಹಾಗೂ ಸ್ಯಾನಿಟೈಸರ್ ವಿತರಣೆ ಮಾಡಿದರು. G99 ಸದಸ್ಯರು ಸುಮಾರು 1 ತಿಂಗಳಿನಿಂದ ನಗರದೆಲ್ಲೆಡೆ ಆಹಾರ ಧಾನ್ಯ ಹಾಗೂ ಆಹಾರ ಪೊಟ್ಟಣ, ಸ್ಯಾನಿಟೈಸರ್, ಮಾಸ್ಕ್ ವಿತರಣೆ ಮಾಡುತ್ತಿದ್ದು, ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಗರದಲ್ಲಿನ ಕೂಲಿ ಕಾರ್ಮಿಕರಿಗೆ ಆಹಾರ ನೀಡುವ ಮೂಲಕ ಸ್ಯಾನಿಟೈಸರ್ ಸಹ ವಿತರಣೆ ಮಾಡಿದರು.
G99 ಸದಸ್ಯರಾದ ಶರಣುಪಪ್ಪ ಅವರು ಈ ಕುರಿತು ಮಾತನಾಡಿದರು. ಗುಲ್ಬರ್ಗಾದಲ್ಲಿರುವಂಥ ಕಾರ್ಮಿಕ ಮಹಾದೇವರುಗಳಿಗೆ ಇವತ್ತಿನ ದಿವಸ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ದಿವಸ G99 ವತಿಯಿಂದ ಯಥಾ ರೀತಿ ಏನು ನಾವು 24 ಮಾರ್ಚಿಂದ ಏನು ನಾವು ಸೇವೆ ಮಾಡ್ತಾ ಇದ್ದೀವಿ ಬಡ ಕಾರ್ಮಿಕರಿಗೆ, ಕೂಲಿಕಾರರಿಗೆಲ್ಲ ಹಾಗೂ ಭಿಕ್ಷುಕರಿಗೆ, ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಕೂಡ ನಾವು G99 ವತಿಯಿಂದ ಎಲ್ಲ ಒಂದು ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಊಟ ಕೊಟ್ಟು ಹಾಗೂ ಹಣ್ಣು ಅದು ಇದು ಮಾಡಿಕೊಂಡು ಇಲ್ಲಿರುವಂಥ ಎಲ್ಲ ಲೇಬರ್ಸ್ಗಳಿಗೆ ನಾವೇನು ಕಾರ್ಪೊರೇಷನ್ ಲೇಬರ್ಸ್ಗಳು ಕೂಡ ಇವತ್ತಿನ ದಿವಸ ವಿಶೇಷವಾಗಿ ಸ್ಯಾನಿಟೈಸರ್ ಮತ್ತು ಊಟ ಕೊಡೋ ಮುಖಾಂತರ ಲೇಬರ್ಸ್ ಡೇನ ನಾವು ಆಚರಿಸ್ತಾ ಇದ್ದೇವೆ. ಎಲ್ಲ ನಮ್ಮ ಬಡ ಕೂಲಿ ಕಾರ್ಮಿಕರಿಗೆ ಇವತ್ತಿನ ದಿವಸ ಕಾರ್ಮಿಕ ದಿನಾಚರಣೆ ಮತ್ತೊಮ್ಮೆ ನಾನು ಶುಭಾಶಯನ ಹೇಳುತ್ತೇನೆ. ಆದಷ್ಟು ಕೂಲಿ ಕಾರ್ಮಿಕರು ಇವತ್ತಿನ ದಿವಸ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಇವತ್ತಿನ ದಿವಸ ಪ್ರೆಸ್ ಆಗಲಿ, ಇವತ್ತಿನ ದಿವಸ ನಮ್ಮ ಎಲ್ಲ ಏನು ವೈದ್ಯಕೀಯ ಡಿಪಾರ್ಟ್ಮೆಂಟ್ ಕೂಡ ಏನು ಸೇವೆ ಸಲ್ಲಿಸ್ತಾ ಇದೆ ಎಲ್ಲರಿಗಿಂತ ಹೆಚ್ಚಿಗಾಗಿ ಇವತ್ತಿನ ನಮ್ಮ ಕೂಲಿ ಕಾರ್ಮಿಕರು ಕೂಡ ಮುನ್ಸಿಪಾಲಿಟಿ ಕಾರ್ಪೊರೇಷನ್ನ ಒಂದು ಕೂಲಿ ಕಾರ್ಮಿಕರು ಬಹಳಷ್ಟು ರಿಸ್ಕ್ನಲ್ಲಿ ಅವ್ರ ಜೀವನ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದರ ಸಲುವಾಗಿ ನಮ್ಮ ಕೈಲಿಂದ ಆದಷ್ಟು G99 ವತಿಯಿಂದ ಸ್ಯಾನಿಟೈಸರ್ಸ್ ಅವ್ರಿಗೆ ಕೊಡ್ತಾ ಇನ್ನು ಹಿಂದೆ ಕೂಡ ನಾವು ಮಾಸ್ಕ್ಗಳು ಕೂಡ ವಿತರಣೆ ಮಾಡಿದ್ವಿ. ಅವರು ಜೀವನ ಒಂದು ರಿಸ್ಕ್ಲಿಂದ ತುಂಬಿರುತ್ತೆ ಅಂತ ನಾವು ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ತಾಯಿದ್ದೀವಿ. ಆದಷ್ಟು ಅವರುಗಳೆಲ್ಲ ಮಾಸ್ಕ್ ಹಾಗೆ ಎಲ್ಲ ಸ್ಯಾನಿಟೈಸರ್ಸ್ ಮತ್ತು ಕಾಲಕ್ಕೆ ತಕ್ಕಂಗೆ ಕೈ ವಾಶ್ ಮಾಡಿಕೊಂಡು ಮತ್ತು ಅವರು ತಮ್ಮ ಜೀವನ ಮತ್ತು ತಮ್ಮ ಪರಿವಾರದವರ ಜೀವನ ಸೇಫ್ ಆಗಿಡಬೇಕಂತ ನಾನು ಎಲ್ಲರಲ್ಲಿ ನಾನು ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ G99 ಸದಸ್ಯರು ಭಾಗವಹಿಸಿದ್ದರು. ಸರ್ಕಾರದ ಆದೇಶದ ಮೇರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿದಿನ 10,000 ಲೀಟರ್ ಹಾಲನ್ನು ಬಡ ಜನರಿಗೆ ವಿತರಣೆ ಮಾಡುವಂತೆ ತಿಳಿಸಿದ್ದು, ಇದರಂತೆ ನಗರದ ಹಾಲು ಉತ್ಪಾದಕರ ಮಂಡಳಿ ಪ್ರತಿದಿನ ಒಂದೊಂದು ಬಡಾವಣೆಗೆ ತೆರಳಿ ಹಾಲು ವಿತರಣೆ ಮಾಡಲಾಗುತ್ತಿತ್ತು. ಇದೀಗ ಹಾಲು ವಿತರಣೆ ಬಂದ್ ಮಾಡಲಾಗಿದ್ದು, ಬಡ ಜನರು ಹಾಲು ವಿತರಿಸದ ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಲಾಕ್ಡೌನ್ ಆದ ಮೇಲೆ ಬಡ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ಸರ್ಕಾರ ಪಡಿತರ ಆಹಾರ ಧಾನ್ಯ ನೀಡುತ್ತಿದೆ. ಅದರಂತೆ ಕಲಬುರಗಿ ಜಿಲ್ಲೆಗೆ ಪ್ರತಿನಿತ್ಯ 10,000 ಲೀಟರ್ ಹಾಲು ವಿತರಣೆ ಮಾಡುವಂತೆ ಸರ್ಕಾರ ಆದೇಶ ನೀಡಿದ್ದು, ಪ್ರತಿನಿತ್ಯ ಹಾಲು ವಿತರಣೆ ಮಾಡಲಾಗುತ್ತಿತ್ತು. ಆದರೆ ಇದೀಗ ಬಡ ಜನರ ಪಾಲಿಗೆ ಬರುತ್ತಿದ್ದ ಹಾಲು ಬಂದ್ ಮಾಡಲಾಗಿದೆ. ನಮಗೆ ಒಂದೊಪ್ಪತ್ತಿನ ಊಟ ಇರದೇ ಇದ್ರೂ ಬೆಳಿಗ್ಗೆ ಚಹಾ ಇದ್ರೆ ಸಾಕು ಎಂದು ಕೂಲಿ ಕಾರ್ಮಿಕರು ಹಾಲು ವಿತರಣೆ ಮಾಡಿ ಎಂದು ಮನವಿ ಮಾಡಿಕೊಂಡರು. ನಾವು ವಯಸ್ಸಾದವ್ರು ಇದ್ದೇವ್ರಿ, ನಮ್ಗೆ 3 ಟೈಮ್ ಚಹಾ ಕುಡಿಬೇಕು, ತರ್ಬೇಕಂದ್ರೆ ರೊಕ್ಕ ಇಲ್ಲ, ಮನ್ಯಾಗ ಕೂತಿದ್ದೇವೆ, ನಮಗೇನು ಕೆಲಸನೇ ಇಲ್ರಿ. ಈ ಹೊರ ಕೊರೋನಾ ಮುಗಿಯತನ ನಮ್ಗೆ ಹಾಲಿನ ಸಹಾಯ ಮಾಡಿ ನಮಸ್ಕಾರ ಮಾಡ್ತೇವೆ. ನೋಡ್ರಿ, ನಾವು ಎಲ್ಲ ಮುದುಕರು ಏನು ಉಳ್ಳಾಕ ಏನು ಇಲ್ಲ, ನಮ್ಗೆ ಸುಮ್ಮ ಹಾಲಿಂದೇರಿ ಚಹಾ ಮಾಡಿ ಕುಡಿತೀವಿ. ಬಚ್ಚಂಕ भी दूध है ना, बुढ़िया को दूध है ना, उसे संगाड़ क्या तो बन गिन कुछ भी भेजो, और 8 दिन को कुछ तो सौदा रहा तो भेजो गरीबों को खाने वास्ते. और देखो हम बहुत परिस्थिति में बहुत इसमें है, हमें लोग बहुत गरीब है, इधर लाइट का बिल भरने नहीं है हमना को, घर का किराया देने नहीं है हमना को, और खाने के तो बहुत मोहताज है हमें. हम चुप आता था दिए लेकर खाया था दिए लेकर के, अब तो कुछ भी नहीं है. अब कुछ तो कुछ हेल्प करना हमारे लोगों को खाने को वास्ते भी. दूध चालू करो, सब बंद चालू करो दूध के संगत. हाँ, ಇವತ್ತು ಕಾರ್ಮಿಕ ದಿನಾಚರಣೆ ಎಲ್ಲ ಜನರಿಗೆ ಶುಭಾಶಯ, ಕಾರ್ಮಿಕ ಜನರಿಗೆ ಎಲ್ಲರಿಗೆ ಶುಭಾಶಯ ಹೇಳುತ್ತಾ, ಇವತ್ತಿನ ದಿನ ಎಲ್ಲ ನಮ್ಮ ಗುಲ್ಬರ್ಗ ನಗರದಲ್ಲಿ ಹಾಲು ಉಚಿತವಾಗಿ ಹಾಲು ಹಂಚ್ತಿದ್ದರು ಸರ್ಕಾರ ವತಿಯಿಂದ. ಇವತ್ತಿನ ದಿನ ಕಾರ್ಮಿಕ ದಿನಾಚರಣೆ ಅಂದರೆ ಇವತ್ತಿನ ದಿನ ಹಾಲು ಬಂದ್ ಮಾಡಿದ್ದಾರೆ. ಇವತ್ತು ಭಾಳ ನೋವು ಉಂಟಾಗಿದೆ ಎಲ್ಲ ಜನರಿಗೆ, ಕಾರ್ಮಿಕರಿಗೆ. ಇದು ಭಾಳ ಒಳ್ಳೆಯ ಕೆಲಸ ಇತ್ತು. ಒಂದು ಹೊತ್ತು ಊಟ ಇರಲಿಲ್ಲ ಅಂದರೂ ಚಹಾ ಕುಡ್ದಾದರೂ ಜನ ಇರ್ತಿತ್ತು. ಎಲ್ಲ ಹಿರಿಯರು 1-2-3 ಟೈಮು ಚಹಾ ಕುಡಿಯೋ ಒಂದು ಅಭ್ಯಾಸ ಇತ್ತು ಇಲ್ಲಿ ಗುಲ್ಬರ್ಗ ಕಾರ್ಮಿಕರ ಜನರಿಗೆ. ಇವತ್ತಿನ ದಿನ ಹಾಲು ಬಂದ್ ಮಾಡಿದ್ದಾರೆ. ಭಾಳ ಸಂಕಟದಲ್ಲಿ ಬಡವ ಜನರು ಇದ್ದಾರೆ. ಊಟ ಇರಲಿಲ್ಲ ಅಂದ್ರೆ ನಮ್ಗೆ ಚಹಾ ಬಿಸ್ಕಿಟ್ ಅದು ತಿಂದು ನಾವು ಬಗ್ತೀವಿ. ಇಂಥ ಟೈಮ್ ಬಂದ್ ಮಾಡಿದ್ದಾರೆ ಅಂತೇಳಿ ಭಾಳಷ್ಟು ಜನ ಇಲ್ಲಿ ಎಲ್ಲ ಬಂದು ನಮ್ಗೆ ಕೇಳಿದರು. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ನಮ್ಮ ಸ್ಥಳೀಯ MLAಗಳಿಗೆ ಹಾಗೂ ನಮ್ಮ ಎಲ್ಲ MP ಸಾಹೇಬರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರಿಗೆ ದಯಮಾಡಿ ಕೈ ಜೋಡಿ ಹೇಳ್ತೀನಿ, ಇದೇ ಕಂಟಿನ್ಯೂ ಮಾಡ್ಬೇಕಂತೇಳಿ. ಪ್ರತಿದಿನ ಯಾವ ರೀತಿ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಕಾರ್ಮಿಕರು ನಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಲೇಬರ್ ಏನು ಮನೆಗೆ ಹೋಗಿ ತೆರಳಿ ಕೊಡ್ತಿದ್ರು, ಅದೇ ರೀತಿ ಮುಂದುವರಿಸ್ಬೇಕಂತೇಳಿ ಅವರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೀನಿ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕಲಬುರಗಿಯಲ್ಲಿ ಕೊರೋನಾ ಹಾವಳಿಯಿಂದ ಮನೆಯಿಂದ ಹೊರಬರಬೇಡಿ ಅಂದು ಹೊರಬರುತ್ತಿರುವ ಜನರಿಗೆ ಬಿತ್ತು ಲಾಠಿ ಏಟು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಇನ್ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೊರೋನಾ 1 ತಿಂಗಳಿನಿಂದ ಕಲಬುರಗಿಯಲ್ಲಿ ಲಾಕ್ಡೌನ್ ಆಗಿದ್ದು ಜನ ಅನವಶ್ಯಕವಾಗಿ ಹೊರಬರುತ್ತಿರುವುದರಿಂದ ಪ್ರತಿನಿತ್ಯ ಏಟಿನ ಮೇಲೆ ಏಟು ಹಾಗೂ ಬೈಕ್ ಹಾಗೂ ವಾಹನಗಳ ಸೀಜ್ ಮಾಡುವ ಕಾರ್ಯ ನಿರಂತರವಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಮನೆಯಲ್ಲಿರುವುದೊಂದೇ ಮಂತ್ರವಾಗಿದ್ದು ಅದೆಷ್ಟು ತಿಳಿಸಿದ್ರೂ ಜನ ಮನೆಯಲ್ಲಿರದೆ ಹೊರಬರ್ತಿದ್ದು ಅಂತವರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಬೈಕ್ ವಶ ಮಾಡಿಕೊಳ್ಳುತ್ತಿದ್ದಾರೆ. ಕಲಬುರಗಿಯಲ್ಲಿ ಒಂದೆಡೆ ಬಿಸಿಲಿನ ತಾಪ, ಮತ್ತೊಂದೆಡೆ ಕೊರೋನಾ ಅಟ್ಟಹಾಸದಿಂದ ಪಾಸಿಟಿವ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದರ ಹಿನ್ನೆಲೆ ಜಿಲ್ಲಾಡಳಿತ ಸಾರ್ವಜನಿಕರು ಅನಗತ್ಯವಾಗಿ ಓಡಾಟ ಮಾಡಬಾರದು ಎಂದು ತೀರಾ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹೊರಬರುವಂತೆ ತಿಳಿಸಿದ್ರು ಮನೆಯಲ್ಲಿ ಮಾತ್ರ ನಿಲ್ತಾ ಇಲ್ಲ. ಬೀದಿಯಲ್ಲಿ ಅನಗತ್ಯವಾಗಿ ಬೈಕ್ ಮೇಲೆ ಓಡಾಡ್ತಿರೋ ಜನರಿಗೆ ಪೊಲೀಸರು ಲಾಠಿಯಿಂದ ಬೆಂಡೆತ್ತಿ ಬೈಕ್ಗಳನ್ನು ವಶಪಡಿಸಿಕೊಂಡು ಪಾಠ ಕಲಿಸುತ್ತಿದ್ದಾರೆ.
ಕಲಬುರಗಿಯಲ್ಲಿ ಲಾಕ್ಡೌನ್ ಮಾಡಿರುವ ಹಿನ್ನೆಲೆ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಪ್ರತಿನಿತ್ಯ ಒಂದೊಂದು ವಾರ್ಡ್ಗಳಿಗೆ ತೆರಳಿ ಬಡಾವಣೆಯ ಬಡಜನರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡುತ್ತಾ ಅಭಿಮಾನಿಗಳ ಬಳಗದ ಸದಸ್ಯರು ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಕಲಬುರಗಿಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಲಾಕ್ಡೌನ್ ಮಾಡಿರುವ ಹಿನ್ನೆಲೆ ಬಡಜನರಿಗೆ ಆಹಾರ ಧಾನ್ಯದ ಕೊರತೆಯಾಗದಂತೆ ಪ್ರತಿನಿತ್ಯ ಒಂದೊಂದು ವಾರ್ಡ್ಗಳಿಗೆ ತೆರಳುತ್ತಿರುವ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರ್ ಬಳಗದ ಸದಸ್ಯರು ವಾರ್ಡ್ ನಂಬರ್ 16 ಬಾಪುನಗರ್ ಹಾಗೂ ಸುಂದರ್ ನಗರಗಳಿಗೆ ತೆರಳಿ ಆಹಾರ ಧಾನ್ಯಗಳ ವಿತರಣೆ ಮಾಡಿದರು. ಈ ಕುರಿತು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಹಾದೇವ್ ಬೆಳಂಗಿ ಮಾತನಾಡಿದರು. ಆಹಾರ ಸಾಮಗ್ರಿಗಳ ವಿತರಣೆ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ವಾರ್ಡ್ ನಂಬರ್ 45 ಬಾಪುನಗರದಲ್ಲಿದ್ದೀವಿ. ಸುಮಾರು ನಾವು ಕಲಬುರಗಿಯಲ್ಲಿ ಬರೋಂಥ ಎಲ್ಲ ಸ್ಲಮ್ಗಳು ಮತ್ತು ಎಲ್ಲ ಬಡ ಜನರಿಗೆ ಇಲ್ಲಿವರೆಗೂ ನಾವು ಸುಮಾರು 25ರಿಂದ 30 ಸಾವಿರ ಕಿಟ್ಗಳನ್ನು ಹಂಚಿದ್ದೀವಿ. ನಮ್ಮ ಗುರಿ ಇರುವುದು ಸುಮಾರು 50 ಸಾವಿರಗಳ ಕಿಟ್ಟನ್ನು ಹಂಚುವ ಗುರಿ ಇದೆ. ಆದ ಕಾರಣ ಇಲ್ಲಿವರೆಗೂ 30 ಸಾವಿರ ಕಿಟ್ಗಳನ್ನು ಈಗ ಆಲ್ರೆಡಿ ಹಂಚಿದ್ದೀವಿ. ಇವತ್ತು ಬಾಪುನಗರದಲ್ಲಿದ್ದೀವಿ. ಎಲ್ಲ ಪ್ರತಿಯೊಂದು ಬಡವರ ಮನೆಗೆ ತಲುಪಲಿ ಅಂಥೇಳಿ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲೇ ಇದನ್ನೆಲ್ಲ ಸುಮಾರು 40ರಿಂದ 50 ಸಾವಿರ ಕಿಟ್ಗಳನ್ನು ಮಾಡಿಸಿ ಪ್ರತಿಯೊಂದು ಮನೆಗೂ ಬಡವರು ಯಾರಿರ್ತಾರೆ ಅವರು ಪ್ರತಿಯೊಂದು ಮನೆಗೂ ಮುಟ್ಟಿಸುವ ಕೆಲಸದಲ್ಲಿ ನಾವೆಲ್ಲ ತೊಡಗಿದ್ದೀವಿ. ಆದ ಕಾರಣ ಪ್ರತಿಯೊಬ್ಬರು ಬಡವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ನಮ್ಮ ನೆಚ್ಚಿನ ಶಾಸಕರ ಈ ಕೆಲಸಕ್ಕೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾರಾದರೂ ಇಂಥ ಕಾರ್ಯ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅಂದರೆ ಅದು ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಅಂತ ಹೇಳೋಕ್ಕೆ ನಮಗೆ ತುಂಬ ಸಂತೋಷ ಅನ್ನಿಸ್ತದೆ. ಯಾಕಂದರೆ ನಮ್ಮ ಕಾರ್ಯಕ್ರಮಕ್ಕೆ ರಾಜಾಪುರ ಬಡಾವಣೆಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಅವರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದರು. ಆ ಸಂದರ್ಭದಲ್ಲಿ ಹೇಳಿದರು ಸುಮಾರು 30ರಿಂದ 40 ಸಾವಿರ ಕಿಟ್ ಮಾಡುವುದು ಮತ್ತು ಹಂಚುವುದು ಅಂದರೆ ಸಾಧಾರಣ ಕೆಲಸ ಇಲ್ಲ, ಇದು ರಾಜ್ಯದಲ್ಲಿ ಇತಿಹಾಸ ಮಾಡುವಂಥ ಕೆಲಸ ಅಂತೇಳಿ ಸ್ವತಃ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಅವರು ಮಾತಿನಲ್ಲಿ ವ್ಯಕ್ತಪಡಿಸಿದರು. ಅದೇ ರೀತಿ ನಾವು ಇವತ್ತು ಸುಮಾರು 30 ಸಾವಿರ ಕಿಟ್ಗಳನ್ನು ಇಲ್ಲಿವರೆಗೂ ಹಂಚಿದ್ದೇವೆ. ಇನ್ನೂ 20 ಸಾವಿರ ಕಿಟ್ಗಳು ಹಂಚುವ ಕಾರ್ಯದಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಮುಂಬರುವಂಥ ದಿನಗಳಲ್ಲಿ 20 ಸಾವಿರಗಳನ್ನು ಕಿಟ್ಟನ್ನು ಹಂಚಿ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಒಂದು ಮಾದರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತ. ದಿವಂಗತ ಶ್ರೀ ಚಂದ್ರಶೇಖರ್ ಪಾಟೀಲ್ ರೇವೂರ್ ಬಳಗದ ಅಭಿಮಾನ ಬಳಗದಿಂದ ಇವತ್ತು ನಮ್ಮ ನೆಚ್ಚಿನ ನಾಯಕ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮನೆ ಮನೆಗೂ ಅನ್ನದ ಸಾಮಗ್ರಿಗಳನ್ನು ಅಕ್ಕಿ, ಗೋಧಿ, ತೊಗರಿಬೇಳೆ, ಎಣ್ಣೆ, ಸಕ್ಕರೆ ಎಲ್ಲ ಏನು ದಿನನಿತ್ಯದಲ್ಲಿ ನಮಗೆ ಅವಶ್ಯಕತೆ ಇದೆ ಅಂತಹ ಸಾಮಗ್ರಿಗಳನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ಅವರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡು ಒಂದು ವಿಶಾಲ ಹೃದಯದಿಂದ ತಮ್ಮ ಒಂದು ದುಡ್ಡನ್ನು ಕೊಟ್ಟು ಸುಮಾರು 50 ಸಾವಿರ ಪಾಕೆಟ್ಗಳನ್ನು ಮಾಡಿಸಿದ್ದಾರೆ. ಅದರ ಹಂತದಲ್ಲಿ ಈಗ 25 ಸಾವಿರ ಪಾಕೆಟ್ಗಳ ವಿತರಣೆಗೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ತಾಳ್ಫೆಯಲ್ಲಿ ಮುಖಾಂತರ ಮಾನ್ಯ ಶ್ರೀ ಉಮೇಶ್ ಜಾಧವ್ಜಿಯವರು, ನಮ್ಮ MP ಅವರು ಮತ್ತು ಗೋವಿಂದ ಕಾರಜೋಳ ಸರ್, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಮತ್ತು ನಮ್ಮ ಶಾಸಕರಾದ ಶ್ರೀ ದತ್ತಾತ್ರೇಯ ರೇವೂರ್ ಅವರು
ಮತ್ತು ಇನ್ನಿತರ ಎಲ್ಲ ಶಾಸಕರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಾಕಷ್ಟು ಸುಮಾರು ಗುಲ್ಬರ್ಗದಲ್ಲಿ ಸುಮಾರು 15 ವಾರ್ಡ್ಗಳು ಮುಗಿಸಿದ್ದೀವಿ. ಇವತ್ತು 16ನೇ ವಾರ್ಡು ಇವತ್ತು ಬಾಪುನಗರ, ಸುಂದರನಗರ ಇಲ್ಲೆಲ್ಲ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ದಿವಂಗತ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅಭಿಮಾನಿಗಳ ಸದಸ್ಯರು ಭಾಗವಹಿಸಿದ್ದರು. ಲಾಕ್ಡೌನ್ನಿಂದ ಅಲೆಮಾರಿ ಜನರು ಇಲ್ಲಿನ ಶರಣಬಸವೇಶ್ವರ ದೇವಸ್ಥಾನ ಜಾತ್ರೆಗೆ ಬಂದಂತ ಬಡವರಿಗೆ ನಗರದಲ್ಲಿನ ದಾನಿಗಳು ಆಹಾರ ವಿತರಣೆ ಮಾಡಿದರು. ಕಲಬುರಗಿಯ ಶರಣಬಸವೇಶ್ವರ ಜಾತ್ರೆಗೆಂದು ಬಂದ ಅಲೆಮಾರಿ ಜನರು ಇಲ್ಲಿಯೇ ಬಿಡಾರ ಹೂಡಿದ್ದು, ಇದೇ ಸಂದರ್ಭದಲ್ಲಿ ಲಾಕ್ಡೌನ್ನಿಂದ ದಿನ ಸವೆಸುವುದು ಕಷ್ಟಕರವಾಗಿದ್ದರ ಹಿನ್ನೆಲೆ ನಗರದಲ್ಲಿನ ದಾನಿಗಳು ಆಹಾರ ವಿತರಣೆ ಮಾಡಿದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊರೋನಾ ನಿಯಂತ್ರಣ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕಪಿಲ್ ಮೋಹನ್ ಹಾಗೂ ಇತರೆ ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ವಿಡಿಯೋ ಕಾನ್ಫರೆನ್ಸ್ ರಾಜಕಾರಣಿ ನೀರಜ್ ಪಾಟೀಲ್. ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಗರದಲ್ಲಿನ ಕೂಲಿ ಕಾರ್ಮಿಕರಿಗೆ ಹಾಗೂ ಮಹಾನಗರ ಪಾಲಿಕೆ ಕಾರ್ಮಿಕರಿಗೆ G99 ಸದಸ್ಯರ ಬಳಗದಿಂದ ಹಣ್ಣು, ಆಹಾರ ಹಾಗೂ ಸ್ಯಾನಿಟೈಸರ್ ವಿತರಣೆ. ಕಲಬುರಗಿ ಜಿಲ್ಲೆಯಲ್ಲಿ ಬಡ ಜನರಿಗೆ ಹಾಲು ವಿತರಣೆ ಮಾಡಲಾಗುತ್ತಿದ್ದು, ಇದೀಗ ಹಾಲು ವಿತರಣೆ ಬಂದ್ ಮಾಡಿದ ಹಿನ್ನೆಲೆ ಹಾಲು ವಿತರಿಸುವಂತೆ ಕಾರ್ಮಿಕರ ಮನವಿ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು,
ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make the school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PND quarters, Old Javagi Road, Kalburgi.